ಆಸ್ತಿಗಾಗಿ ಮಲಮಗಳ ಮೇಲೆ ಮಲತಾಯಿ ದೌರ್ಜನ್ಯವೆಸಗಿದ್ದಾಳೆ. ಗದ್ದೆಯಲ್ಲಿ ಮಗಳ ಮೇಲೆ ಕುಳಿತು ಹಲ್ಲೆಯನ್ನ ಮಾಡಿದ್ದಾಳೆ. ಗದ್ದೆಯಲ್ಲಿ ಮಲಮಗಳನ್ನ ಕೆಡವಿ ಮಲತಾಯಿ ಹಲ್ಲೆಯನ್ನ ಮಾಡಿರುವಂತದ್ದು ಮಂಡ್ಯ ಜಿಲ್ಲೆ ಮಲ್ಲಿಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಮೀನಿನ ಜಾಗದ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಈ ಗಲಾಟೆ ವಿಕೋಪಕ್ಕೆ ಹೋಗಿ ಆ ಜಮೀನಿನ ಜಾಗದಲ್ಲೇ ಆ ಮಲಮಗಳನ್ನ ಬೀಳಿಸಿ ಅವಳ ಮೇಲೆ ಕುಳಿತು ಹಲ್ಲೆಯನ್ನ ಮಾಡಿದ್ದಾರೆ. ರೋಜಾ ಎಂಬ ಯುವತಿ ಮೇಲೆ ಭಾಗ್ಯ ಅನ್ನುವಂತಹ ಮಹಿಳೆ ಹಲ್ಲೆಯನ್ನ ಮಾಡಿರುವಂತದ್ದು. ಆ ರೋಜಾ ಅನ್ನುವಂತಹ ಯುವತಿ ಕೆಳಗ್ ಬಿದ್ದು ಚೀರಾಡ್ತಾ ಇದ್ರು ಕೂಡ ಈ ಮಲತಾಯಿಯ ಮನಸ್ಸು ಮಾತ್ರ ಕರಗಿಲ್ಲ. ಆ ರೋಜಾಳಿಂದ ಮಲತಾಯಿ ವಿರುದ್ಧ ಈಗ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಜೋಳಕ್ ಬಂದ್ರೆ ನನ್ನ ತಮ್ಮನಿಗೆ ಎಲ್ಲ ಮುಟ್ಕೊಂಡು ಉಳ್ಕೊಂಡ್ರೆ ಎಲ್ಲ ಹೊಡಿತಾವಳೆ. ನೋಡಿ ನೋಡಿ ಕತ್ತು ಉಸಿರಾಡಕ್ಕಾಯ್ತಲ್ಲ ಬಿಡ್ತಾಳ ಅವಳು. ಉಸಿರಾಡಕ ಸೈಲ ಸೈಲ ರೋಜಾ ಸೈಲ ಸದ್ರ ಸೈತು ಬಿಡ ಸೈಲ ಸರಿ ಮಾಡ್ತೀನಿ ಈಗ ಬರ್ತೀನಿ ಬರ ಡಿ ಸಿ ತಗೊಂಡು ಬರ 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 ಹೋಯ್ತು ಬರ ಇಷ್ಟ ಸಾಕು. ನಾ ಮುಟ್ಟ ಶ್ರೀವಂತ ಬುಡ ಶ್ರೀವಂತ ನಾ ಮುಟ್ಟ ಸಲ ಹುಡುಗಿಯ ಸಣ್ಣ ಹುಡುಗಿಯ ತಾಯಿನ ತಂದೆ ಹುಡುಗಿಯ ಮಲ್ತಾಯಿ ಹಿಡ್ಕೊ ಹೊಡಿತಾವಳೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಏನಿದು ಪ್ರಕರಣ? ಯಾಕೆ ಆ ರೋಜಾ ಅನ್ನುವಂಥ ಯುವತಿಯನ್ನ ಆ ರೀತಿ ಗದ್ದೆಯಲ್ಲಿ ಕೆಡವಿ ಅಮಾನವೀಯಾಗಿ ಹಲ್ಲೆ ಮಾಡ್ಲಾಗ್ತಾ ಇದೆ? ಚೈತ್ರ, ಈ ರೀತಿಯಾದಂತ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಡಿ ಮಲ್ಲಿಗೆರೆ ಗ್ರಾಮದಲ್ಲಿ ನಡೆದಿರುವಂತದ್ದು. ಅಂದ್ರೆ ರೋಜಾ ಅನ್ನುವಂತ ಯುವತಿಗೆ ತಾಯಿ ಇಲ್ಲ, ಆಕೆಗೆ ಮಲತಾಯಿ ಇರುವಂತದ್ದು. ಆಕೆ ಏನು ಕುಟುಂಬದ ಕೌಟುಂಬಿಕ ಕಲಹ ಅಂದ್ರೆ ಏನು ಜಮೀನು ವಿಚಾರವಾಗಿ ಕೌಟುಂಬಿಕ ಕಲಹ ಏರ್ಪಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಮಲತಾಯಿ ಆಗಿರ್ತಕ್ಕಂಥ ಭಾಗ್ಯ ರೋಜಾಳನ್ನ ಅದೇ ಒಂದು ಜಮೀನಿನಲ್ಲಿ ಆ ಒಂದು ಕೆಸರಿನಲ್ಲಿ ಆಕೆಯನ್ನ ನೆಲಕ್ಕೆ ಹಾಕಿ ಆಕೆ ಮೇಲೆ ಕೂತ್ಕೊಂಡು ಹಲ್ಲೆಯನ್ನ ಮಾಡಿರುವಂತದ್ದು. ಇದು ನಿಜಕ್ಕೂ ಒಂದು ರೀತಿ ಮನ ಕಲಕುವಂತ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ದೃಶ್ಯವನ್ನ ನೋಡಿದ್ರೆ ಆಕೆಗೆ ಉಸಿರಾಡೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆಗಿದ್ರೂ ಕೂಡ ಭಾಗ್ಯ ಆಕೆಯ ಮೇಲೆ ಆ ಕೆಸರು ಗದ್ದೆ ಒಳಗೆ ಮೇಲೆ ಕೂತ್ಕೊಂಡು ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈ ಘಟನೆ ಬಳಿಕ ಏನು ರೋಜಾ ಕೊಪ್ಪ ಠಾಣೆಯಲ್ಲಿ ದೂರನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅದಾದ ಬಳಿಕ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ರೋಜಾ ಪಡಿಸ್ಕೊಂಡಿದ್ದಾಳೆ. ಇದರ ಜೊತೆಗೆ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಗ್ಯ ಈ ರೀತಿಯಾದಂತಹ ಹಲ್ಲೆಯನ್ನ ಮಾಡಬಾರ್ದಾಗಿತ್ತು ಅನ್ನುವಂತ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಮಲತಾಯಿ ಆದ ಕಾರಣಕ್ಕೆ ಈ ರೀತಿಯಾದಂತಹ ಹಲ್ಲೆಗಳನ್ನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ಲಾಗ್ತಾ ಇದೆ. ಚೈತ್ರ, ಓಕೆ, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟ ಸಾಕು. ನಾ ಮುಟ್ಟ ಶ್ರೀವಂತ ಬುಡ ಶ್ರೀವಂತ ನಾ ಮುಟ್ಟ ಸಲ ಹುಡುಗಿಯ ಸಣ್ಣ ಹುಡುಗಿಯ ತಾಯಿನ ತಂದೆ ಹುಡುಗಿಯ ಮಲ್ತಾಯಿ ಹಿಡ್ಕೊ ಹೊಡಿತಾವಳೆ. ಜೋಳಕ್ ಬಂದ್ರೆ ನನ್ನ ತಮ್ಮನಿಗೆ ಎಲ್ಲ ಮುಟ್ಕೊಂಡು ಉಳ್ಕೊಂಡ್ರೆ ಎಲ್ಲ ಹೊಡಿತಾವಳೆ. ನೋಡಿ ನೋಡಿ ಕತ್ತು ಉಸಿರಾಡಕ್ಕಾಯ್ತಲ್ಲ ಬಿಡ್ತಾಳ ಅವಳು. ಉಸಿರಾಡಕ ಸೈಲ ರೋಜಾ ಸೈಲ ಸದ್ರ